ಅವತ್ ಯಾರೂ ಮಾತಾಡ್ಲಿಲ್ಲ, ಇವತ್ತು ಮಾತನಾಡ್ತಾ ಇದ್ದಾರೆ. ಮಾತನಾಡ್ಬೇಕಾದಂತಹ ಸಮಯದಲ್ಲಿ ವಿಶ್ವನಾಥ್ ಅವರು ಮಾತನಾಡ್ಲಿಲ್ಲ, ಸಿದ್ದರಾಮಯ್ಯನವರು ಮಾತನಾಡ್ಲಿಲ್ಲ, ರೇವಣ್ಣವರು ಮಾತನಾಡ್ಲಿಲ್ಲ, ಯಾರೂ ಮಾತನಾಡ್ಲಿಲ್ಲ ಯಾವತ್ತು ಎಸ್ ಟಿ ವಿಚಾರದಲ್ಲಿ. ಇವತ್ತು ಎಲ್ಲಾ ಮಾತನಾಡ್ತಾರೆ. ನಮ್ಮ ಎಚ್ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ, ಆಣೆ ಪ್ರಮಾಣ ಮಾಡಿದ್ದಾರೆ, ಬಿಟ್ಟುಕೊಡಿ. ಯಾರು ಹೇಳಿದ್ರು ಇವ್ರಿಗೆ ಮಾತಾಡಕ್ಕೆ? ಬೇರೆ ಯಾರಾದ್ರೂ ಮಾತನಾಡ್ತಾ ಇದ್ದಾರ? ಬೇರೆ ಸಮುದಾಯದವ್ರು ಯಾರಾದ್ರೂ ಮಾತನಾಡ್ತಾ ಇದ್ದಾರ? ನಮಗ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋದೇ ಇಲ್ವಲ್ಲ. ಅದು ಇಂತಹ ಕ್ರೂಷಿಯಲ್ ಟೈಮ್ ನಲ್ಲಿ ಆ ಎಸ್ ಟಿ ವಿಚಾರದಲ್ಲಿ ಮಾತನಾಡ್ಬೇಕಾದ್ರೆ, ಸಿದ್ದರಾಮಯ್ಯನವರು ವಿರುದ್ಧ ಮಾತನಾಡ್ಬೇಕಾದ್ರೆ ಕಾಗಿನೆಲ್ಲ ಜಗದ್ಗುರುಗಳನ್ನ ಉಲ್ಲೇಖ ಮಾಡಿ ಅವರಿಗೆ ಎಚ್ಚರಿಕೆ ಮಾತನ್ನ ಕೊಡ್ತಾರೆ. ಅದು ಪ್ರೆಸ್ ಮೀಟ್ ಮಾಡಿ ಮಾಡ್ತಾರೆ. ಈಗ ನೋಡಿದ್ರೆ ಅಧಿಕಾರ ಹಸ್ತಾಂತರ ಮಾಡ್ತಾರೋ ಏನಾಗುತ್ತೋ, ಅವ್ರು ಬಿಜೆಪಿ ನಲ್ಲಿದ್ದಾರೆ. ಎಚ್ ವಿಶ್ವನಾಥ್ ಅವ್ರು ಬಿಜೆಪಿ ಇದ್ದಾರೆ. ಅವ್ರು ಹೇಳ್ತಾರೆ ನೇರವಾಗಿ ಇಬ್ಬರ ತಲೆಯ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ. ಒಬ್ರು ವಿಶ್ವನಾಥ್ ಅವರು ಮಾತನಾಡ್ತಾರೆ, ಒಬ್ಬರು ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅಂದ್ರೆ ಇಡೀ ಸಮುದಾಯ ಮಾತನಾಡುವಂತ ರೀತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಇಡೀ ಸಮುದಾಯ ಮಾತಾಡುತ್ತೆ. ಮುಂದುವರೆದವರು ಹೇಳ್ತಾರೆ ಹಾಲು ಮತ ಕೆಟ್ರು, ಹಾಲು ಮತಸ್ಥರು ಕೆಡೋದಿಲ್ಲ, ಹಾಲು ಮತದವ್ರು ಮಾತು ಕೊಟ್ರು ಉಳಿಸ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಕುರುಬರನ್ನ ಬೇರೆ ತರ ನೋಡ್ತಾರೆ ಅಂತ ಹೇಳ್ತಾರೆ. ನಮಗೆ ಯಾಕೆ ಬೇಕು? ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಈ ಸಮುದಾಯವನ್ನ ಯಾಕೆ ಎಳಿತೀರಿ? ಈ ಸಮುದಾಯದ ವಿಚಾರವನ್ನ ಯಾಕೆ ಎಳಿತೀರಿ ರಾಜಕೀಯ ವಿಚಾರಕ್ಕೆ? ಆಗಲೂ ಅದೇ ರೀತಿ ಆಯ್ತು. ಕಳೆದ 2 ತಿಂಗಳ ಹಿಂದೆ ಎಸ್ ಟಿ ಫೈಲ್ ಬಂದಾಗ ಅದನ್ನ ಮೀಡಿಯಾಗಳು ಪಬ್ಲಿಕ್ ಮಾಡಿದಾಗ ಆಗಲೂ ಸಹ ಅದೇ ರೀತಿ ಮಾಡಿದ್ರಿ. ಇದೇ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾರೆ ಬಿಜಾಪುರದಲ್ಲಿ. ಇದೇ ವಿಶ್ವನಾಥ್ ಅವರು ಸಂಸದರಾಗಿದ್ರು, ಇದೇ ವಿಶ್ವನಾಥ್ ಅವರು ಸಹಕಾರಿ ಸಚಿವರಾಗಿದ್ರು, ಇದೇ ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿದ್ರು, ಇದೇ ವಿಶ್ವನಾಥ್ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಆವತ್ತು 1991-86ರಲ್ಲಿ ವಿಶ್ವನಾಥ್ ಅವರು ಇದೇ ತರ ಮಾತನಾಡಿ ನಮಗೂ ಕೊಟ್ರೆ ಎಸ್ ಟಿ ಅಂತೇಳಿ ಒಂದು ಪೇಪರ್ ಕೊಟ್ಟಿದ್ರೆ ಇವತ್ತು ಕುರಿತು ಎಸ್ ಟಿ ಪಟ್ಟಿನ ನಮ್ಮ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ಮಾತನಾಡ್ಬೇಕಾದಂತಹ ಸಮಯದಲ್ಲಿ ಮಾತಾಡೋದಿಲ್ಲ, ಬೇಡದೇ ಇರುವ ಸಮಯದಲ್ಲಿ ಮಾತನಾಡ್ತಾರೆ ಜನ. ನಮ್ಮ ಸಮುದಾಯದ ರಾಜಕೀಯ ನಾಯಕರು ಮಾತನಾಡ್ಬೇಕಾದಂತಹ ಸಮಯದಲ್ಲಿ ಮೌನಕ್ಕೆ ಶರಣಾಗ್ಬಿಟ್ರು. ನೋಡಿ, ಇವಾಗ ಕುರ್ಚಿ ಕದನ ನಡೀತಾ ಇದೆ. ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಮಧ್ಯೆ ಒಪ್ಪಂದ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ನಮ್ಮ ಎಚ್ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ, ಸಿದ್ದರಾಮಯ್ಯನವರು ಒಪ್ಪಂದ ಆಗಿದೆ, ಆಣೆ ಪ್ರಮಾಣ ಮಾಡಿದ್ದಾರೆ, ಬಿಟ್ಟುಕೊಡಿ. ಯಾರು ಹೇಳಿದ್ರು ಇವ್ರಿಗೆ ಮಾತಾಡಕ್ಕೆ? ಬೇರೆ ಯಾರಾದ್ರೂ ಮಾತನಾಡ್ತಾ ಇದ್ದಾರ? ಬೇರೆ ಸಮುದಾಯದವ್ರು ಯಾರಾದ್ರೂ ಮಾತನಾಡ್ತಾ ಇದ್ದಾರ? ನಮಗ್ ಯಾಕೆ ಬೇಕು ಅಂತ ತಿಳ್ಕೊಳ್ಳೋದೇ ಇಲ್ವಲ್ಲ. ಅದು ಇಂತಹ ಕ್ರೂಷಿಯಲ್ ಟೈಮ್ ನಲ್ಲಿ ಒಪ್ಪಂದ ಆಗಿದ್ರೆ ಬಿಟ್ಕೊಡ್ತಾರೆ. ಒಪ್ಪಂದ ಆಗಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ಬಿಟ್ಕೊಡ್ತೀನಿ ಅನ್ನೋ ಮಾತನ್ನ ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಹೈಕಮಾಂಡ್ ಇದಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತೇಳಿ ಇಬ್ರು ಹೇಳಿದ್ದಾರೆ. ವಿಶ್ವನಾಥ್ ಅವ್ರಿಗೆ ಯಾಕೆ ಬೇಕಿದು? ಅದು ಪ್ರೆಸ್ ಮೀಟ್ ಮಾಡಿ ಮಾತನಾಡುವಂತಹ ಸಮಯ ಇದಿತ್ತ ಇದು? ಆಗ ನೋಡಿದ್ರೆ ಆ ಎಸ್ ಟಿ ವಿಚಾರದಲ್ಲಿ ಮಾತನಾಡ್ಬೇಕಾದ್ರೆ, ಸಿದ್ದರಾಮಯ್ಯನವರು ವಿರುದ್ಧ ಮಾತನಾಡ್ಬೇಕಾದ್ರೆ ಕಾಗಿನೆಲ್ಲ ಜಗದ್ಗುರುಗಳನ್ನ ಉಲ್ಲೇಖ ಮಾಡಿ ಅವರಿಗೆ ಎಚ್ಚರಿಕೆ ಮಾತನ್ನ ಕೊಡ್ತಾರೆ. ಅದು ಪ್ರೆಸ್ ಮೀಟ್ ಮಾಡಿ ಮಾಡ್ತಾರೆ. ಈಗ ನೋಡಿದ್ರೆ ಅಧಿಕಾರ ಹಸ್ತಾಂತರ ಮಾಡ್ತಾರೋ ಏನಾಗುತ್ತೋ, ಅವ್ರು ಬಿಜೆಪಿ ನಲ್ಲಿದ್ದಾರೆ. ಎಚ್ ವಿಶ್ವನಾಥ್ ಅವ್ರು ಬಿಜೆಪಿ ಇದ್ದಾರೆ. ಅವ್ರು ಹೇಳ್ತಾರೆ ನೇರವಾಗಿ ಇಬ್ಬರ ತಲೆಯ ಮೇಲೆ ಕೈ ಇಟ್ಟು ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಎಐಸಿಸಿ ಮುಂದೆ ಮಾತು ಕೊಟ್ಟಿದ್ದಾರೆ. ಯಾಕೆ ಬೇಕು? ಒಬ್ರು ವಿಶ್ವನಾಥ್ ಅವರು ಮಾತನಾಡ್ತಾರೆ, ಒಬ್ಬರು ಸಿದ್ದರಾಮಯ್ಯನವರು ಮಾತಾಡ್ತಾರೆ ಅಂದ್ರೆ ಇಡೀ ಸಮುದಾಯ ಮಾತನಾಡುವಂತ ರೀತಿ ಆಗುತ್ತೆ. ಅರ್ಥ ಮಾಡ್ಕೊಳ್ಬೇಕು. ಇಡೀ ಸಮುದಾಯ ಮಾತಾಡುತ್ತೆ. ಮುಂದುವರೆದವರು ಹೇಳ್ತಾರೆ ಹಾಲು ಮತ ಕೆಟ್ರು, ಹಾಲು ಮತಸ್ಥರು ಕೆಡೋದಿಲ್ಲ, ಹಾಲು ಮತದವ್ರು ಮಾತು ಕೊಟ್ರು ಉಳಿಸ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಕುರುಬರನ್ನ ಬೇರೆ ತರ ನೋಡ್ತಾರೆ ಅಂತ ಹೇಳ್ತಾರೆ. ಇವರೇ ಬೇರೆಯವರಿಗೆ ಎತ್ತಿಕೊಡುವಂತಹ ಮಾತುಗಳನ್ನ ಇವ್ರು ಆಡ್ತಾರೆ. ಯಾತಕ್ಕೆ ಬೇಕು? ನಮಗೆ ಯಾಕೆ ಬೇಕು? ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ರಾಜಕೀಯದಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ಆದ್ರೆ ಈ ಸಮುದಾಯವನ್ನ ಯಾಕೆ ಎಳಿತೀರಿ? ಈ ಸಮುದಾಯದ ವಿಚಾರವನ್ನ ಯಾಕೆ ಎಳಿತೀರಿ ರಾಜಕೀಯ ವಿಚಾರಕ್ಕೆ?
ಆಗಲೂ ಅದೇ ರೀತಿ ಆಯ್ತು. ಕಳೆದ 2 ತಿಂಗಳ ಹಿಂದೆ ST ಫೈಲ್ ಬಂದಾಗ ಅದನ್ನ ಮೀಡಿಯಾಗಳು ಪಬ್ಲಿಕ್ ಮಾಡಿದಾಗ ಆಗಲೂ ಸಹ ಅದೇ ರೀತಿ ಮಾಡಿದ್ರಿ. ಇದೇ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸ್ತಾರೆ ಬಿಜಾಪುರದಲ್ಲಿ. ಇದೇ ವಿಶ್ವನಾಥ್ ಅವರು ಸಂಸದರಾಗಿದ್ರು, ಇದೇ ವಿಶ್ವನಾಥ್ ಅವರು ಸಹಕಾರಿ ಸಚಿವರಾಗಿದ್ರು, ಇದೇ ವಿಶ್ವನಾಥ್ ಅವರು ಶಿಕ್ಷಣ ಸಚಿವರಾಗಿದ್ರು, ಇದೇ ವಿಶ್ವನಾಥ್ ಅವರು ಇವತ್ತು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಆವತ್ತು 1991, 86ರಲ್ಲಿ ವಿಶ್ವನಾಥ್ ಅವರು ಇದೇ ತರ ಮಾತನಾಡಿ ನಮಗೂ ಕೊಟ್ರೆ ST ಅಂತೇಳಿ ಒಂದು ಪೇಪರ್ ಕೊಟ್ಟಿದ್ರೆ ಇವತ್ತು ಕುರುಬರು ST ಪಟ್ಟಿನಲ್ಲಿ ಇರ್ತಿದ್ರಲ್ಲ. ಅವತ್ತು ಮಾತನಾಡ್ಲೇ ಇಲ್ಲ, ಅವತ್ತು ಯಾರೂ ಮಾತಾಡ್ಲಿಲ್ಲ. ಇವತ್ತು ಮಾತನಾಡ್ತಾ ಇದ್ದಾರೆ. ಮಾತನಾಡ್ಬೇಕಾದಂತಹ ಸಮಯದಲ್ಲಿ ವಿಶ್ವನಾಥ್ ಅವರು ಮಾತನಾಡ್ಲಿಲ್ಲ, ಸಿದ್ದರಾಮಯ್ಯನವರು ಮಾತನಾಡ್ಲಿಲ್ಲ, ರೇವಣ್ಣವರು ಮಾತನಾಡ್ಲಿಲ್ಲ, ಯಾರೂ ಮಾತನಾಡ್ಲಿಲ್ಲ ಯಾವತ್ತು ST ವಿಚಾರದಲ್ಲಿ. ಇವತ್ತು ಎಲ್ಲಾ ಮಾತನಾಡ್ತಾರೆ, ST ಕೊಡಿ ಅಂತ ಕೇಳ್ತಾರೆ. ಅವತ್ತು ಕೈಯಲ್ಲಿದ್ದನ್ನ ಬಿಟ್ಟು ಇವತ್ತು ST ಫೈಲ್ ಮೂವ್ ಆಗ್ತಾ ಇದೆ. ಏನೋ ಶ್ರಮ ಪಟ್ಟು ಏನೋ ಮಾಡಿ ಅವ್ರ ಕೈ ಹಿಡ್ಕೊಂಡು ಇವ್ರ ಕೈ ಹಿಡ್ಕೊಂಡು ಅವ್ರಿಗೆ ಸಲಾ ಮಾಡ್ದು ಇವ್ರಿಗೆ ಸಲಾ ಮಾಡ್ದು ಯಾವ್ದೋ ಒಂದು ರೀತಿಯಲ್ಲಿ ಏನೋ ಜಗದ್ಗುರುಗಳು ರುದ್ರಣ್ಣ ಅವರು ಏನೋ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ, ಯಾವ್ದೋ ಒಂದು ಲೆವೆಲ್ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ತಿಳ್ಕೊಳ್ಬೇಕು, ನಾವು ವಿಚಾರ ತಿಳ್ಕೊಳ್ಬೇಕು ಅನ್ನೋದೇ ಇಲ್ಲ ಅವ್ರಿಗೆ. ಇವ್ರು ಮಾತನಾಡ್ತಾರೆ, ಅಲ್ಲಿ ವಿರೋಧ ಮಾಡ್ತಾ ಇರುವಂತಹ ಸಮಯದಲ್ಲಿ ಇವರು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ, ST ಬಗ್ಗೆ ಮಾತನಾಡ್ತಾರೆ, ಸ್ವಾಮೀಜಿಗಳ ಬಗ್ಗೆ ಮಾತನಾಡ್ತಾರೆ, ಮಠ ಕಟ್ಟಿದ್ ನಾನು ಅಂತಾರೆ, ಸ್ವಾಮೀಜಿಗಳಿಗೆ ಎಚ್ಚರಿಕೆ ಕೊಡ್ತಾರೆ, ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆ ಕೊಡ್ತಾರೆ. ಇವರ ರಾಜಕೀಯ ಅಲ್ಲ, ಇದು ಮಾತುಗಳಿಗೋಸ್ಕರವಾಗಿ ಸಮುದಾಯವನ್ನ ಇಳಿಬೇಡಿ, ಮಠಗಳನ್ನ ಇಳಿಬೇಡಿ. ಇವತ್ತು ಸಮುದಾಯಕ್ಕೆ ರಾಜಕಾರಣಿಗಳ ಕೊಡುಗೆ ಏನೂ ಇಲ್ಲ. ನಮ್ಮ ಸಮುದಾಯದ ರಾಜಕಾರಣಿಗಳ ಕೊಡುಗೆ ಏನೂ ಇಲ್ಲ. ಯಾವ ರಾಜಕಾರಣಿ, ಯಾವ ಜನಪ್ರತಿನಿಧಿ, ಯಾರು ಮಠಕ್ಕೆ ಇಷ್ಟು ಕೋಟಿ ಕೊಟ್ಟಿದ್ದೀವಿ ಅಂತ ತೋರಿಸ್ಲಿ. ಇಲ್ಲ, ನಾವು ಒಬ್ಬ ಸಮಾಜದ ವ್ಯಕ್ತಿಯಾಗಿ ಒಂದು ಸಮಾಜದ ಪತ್ರಿಕೆ ಸಂಪಾದಕನಾಗಿ ಹೇಳ್ತಾ ಇದ್ದೇನೆ, ಏನು ಕೊಡುಗೆ ಇಲ್ಲ. ಮಠದಲ್ಲಿರುವಂತಹ ಪರಮ ಪೂಜ್ಯರುಗಳು ಮತ್ತು ಜಗದ್ಗುರುಗಳು ಅವರ ಇಚ್ಛಾಶಕ್ತಿ, ಅವರ ಸಮುದಾಯಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ. ಸಮುದಾಯಕ್ಕೆ ಏನಾದ್ರೂ ಮಾಡ್ಬೇಕು ಅಂತೇಳಿ ಇಲ್ಲಿ ಬರುವಂತ ಸರ್ಕಾರಗಳಿಗೆ ಮನವಿಗಳನ್ನ ಕೊಟ್ಟು ಇಷ್ಟು ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರುವಂತದ್ದು. ಯಾರು ಸಹ ಈ ಮಠಗಳಿಗೆ ರೆವಿನ್ಯೂ ಬರ್ಬೇಕು, ಕಂದಾಯ ಬರ್ಬೇಕು, ಅಲ್ಲಿ ಆದಾಯ ಬರ್ಬೇಕು, ಮಠ ನಡಿಬೇಕಾದ್ರೆ ಮಾಡ್ಕೊಟ್ಟಿದೀವಿ ಅಂತ ಯಾರು ಮಾಡಿಲ್ಲ. ಇಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡಿ ಅಂತಂದ್ರೆ ಸಿದ್ದರಾಮಯ್ಯನವರು ಕುರ್ಚಿ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಏನಾದ್ರೂ ಮಾಡ್ಕೊಳ್ತಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ತಾರೆ. ಭಾರತೀಯ ಜನತಾ ಪಕ್ಷದ MLC ಆಗಿರುವಂತ ವಿಶ್ವನಾಥ್ ಅವರಿಗೆ ಯಾಕೆ ಬೇಕಿತ್ತಿದೆಲ್ಲಾನು? ಯಾತಕ್ ಬೇಕು? ಅವ್ರು ಏನಾದ್ರೂ ಮಾಡ್ತಾರೆ. ಯಾರಾದ್ರೂ ಕಾಂಗ್ರೆಸ್ ಪಕ್ಷದವರು ಪ್ರೆಸ್ ಮೀಟ್ ಮಾಡಿ ಹಣೆ ಪ್ರಮಾಣ ಆಗಿದೆ, ತಲೆ ಮೇಲೆ ಕೈ ಇಟ್ಟು ಹೇಳಿದ್ದಾರೆ, ನೀವು ಬಿಟ್ಕೊಡ್ಬೇಕು ಅಂತ ಯಾರಾದ್ರೂ ಮಾತಾಡಿದಾರ? ಬೇರೆ ಯಾವ್ದಾದ್ರು ಜಾತಿಯವ್ರು ಮಾತಾಡಿದಾರ? ಯಾರೂ ಮಾತಾಡಿಲ್ಲ. ಕರ್ನಾಟಕದಲ್ಲಿ 1260 ಜಾತಿಗಳಿದಾವೆ. ಯಾಕೆ ಕುರುಬ್ರೇ ಮಾತಾಡಿದಾರಲ್ಲ? ಯಾಕೆ ಬೇರೆ ಬೇರೆ ಜಾತಿಗಳು ಮಾತಾಡ್ತಾ ಇಲ್ಲ? ಇದು ನಮ್ಮ ಸಮುದಾಯದ ದೌರ್ಭಾಗ್ಯವೋ ದುರಂತವೋ ಗೊತ್ತಿಲ್ಲ. ಮಾತನಾಡ್ಬೇಕಾದಂತಹ ಸಮಯದಲ್ಲಿ ಮಾತಾಡೋದಿಲ್ಲ. ಇದೇ ಮೈಸೂರಲ್ಲಿ 12 ಎಕರೆ ಜಮೀನನ್ನ ಏನು ಕನಕ ಇಂಜಿನಿಯರಿಂಗ್ ಕಾಲೇಜಿಗೆ ಕೊಟ್ಟಿದ್ದೀವಿ ಅಂತೇಳಿ ಸ್ವತಃ ಸಿದ್ದರಾಮಯ್ಯನವರು ಮೀಡಿಯಾಗಳ ಮುಂದೆ ಹೇಳ್ತಾ ಇದಾರೆ. 9 ಕೋಟಿ ರೂಪಾಯಿ ರಾಮಚಂದ್ರಪ್ಪ ಹಾಳು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರೆ. ಅದ್ರ ಬಗ್ಗೆ ವಿಶ್ವನಾಥ್ ಅವ್ರು ಮಾತಾಡೋದೇ ಇಲ್ಲ. ಅವ್ರು ಮುಂದುವರೆದು ಪ್ರೆಸ್ ಮೀಟ್ ಅಲ್ಲಿ ನನ್ನ ಹೇಳ್ತಾರೆ, ಸಿದ್ದರಾಮಯ್ಯನವರು ಏನ್ ಮಾಡಿದ್ರು, ಸಮಾಜಕ್ಕೆ ಏನ್ ಮಾಡಿದ್ರು ಅಂತೇಳಿ. ಅವರ ಪ್ರಶ್ನೆಗಳನ್ನ ಅವರೇ ಕೇಳ್ಕೊಳ್ಬೇಕಲ್ಲ. ಸಮುದಾಯ ಅಂತ ಬಂದಾಗ ಸಮುದಾಯ ಅಷ್ಟೇ ಇರ್ಬೇಕ್ರಿ. ಸಮುದಾಯ ಅಂತ ಮಾಡಿ ರಾಜಕೀಯವನ್ನು ಉಪ್ಪಿನಕಾಯಿ ರೀತಿ ಬಳಸ್ಕೊಳ್ಬೇಕಾಗಿತ್ತು. ಎಲ್ಲವೂ ಕೈಯಲ್ಲಿದ್ದನ್ನು ಎಲ್ಲವನ್ನೂ ಕಳ್ಕೊಂಡು ಇವತ್ತು ಕೊನೆಯ ನಿವೃತ್ತಿ ಅಂಚಿನಲ್ಲಿರುವಂತಹ ಸಮಯದಲ್ಲಿ ಈ ಸಮುದಾಯದ ವಿಚಾರವನ್ನ ತೆಗೆದುಕೊಂಡು ಬಂದಿದ್ದೀರಿ. ಈ ಸಮುದಾಯದ ವಿಚಾರವನ್ನ ಮುನ್ನೆಲೆಗೆ ತೆಗೆದುಕೊಂಡು ಬರ್ತಾ ಇದೀವಿ. ಇಡೀ ಕುರುಬರು ಹೇಗಾಗಿದ್ದಾರೆ ಅಂತಂದ್ರೆ ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಒಂಥರ ಫುಟ್ಬಾಲ್ ರೀತಿಯಲ್ಲಿ ಕುರುಬ ಸಮುದಾಯವನ್ನ ಬಳಸ್ಕೊಳ್ತಾ ಇದ್ದಾರೆ. ಒಂದು ಕಡೆ ಬೇರೆಯವರು ಬಳಸ್ಕೊಳ್ತಾ ಇದ್ದಾರೆ, ಒಂದು ಕಡೆ ನಮ್ಮವರೇ ಕುರುಬ ಅನ್ನೋ ಹೆಸರನ್ನ ಬಳಸ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ. ಇದ್ರ ಮಧ್ಯೆ ಇವರು ಕಾಂಗ್ರೆಸ್ ಪಕ್ಷದ ಕುರ್ಚಿ ಕದನ, ಹೈಕಮಾಂಡ್ ಕದನ, ಹಸ್ತಾಂತರ ಕದನ ಇವ್ರಿಗೆ ಯಾಕೆ ಬೇಕ್ರಿ? ನಾವು ಮನವಿ ಮಾಡ್ಕೊಳ್ಳೋದು ಇಷ್ಟನೇ, ದಯಮಾಡಿ ಈ ಸಮುದಾಯವನ್ನ ಇಕ್ಕಟ್ಟಿಗೆ ಸಿಲುಕಿಸಕ್ಕೆ ಹೋಗ್ಬೇಡಿ.
ಈ ಸಮುದಾಯದ ವಿಚಾರಗಳನ್ನು ತೆಗೆಯಕ್ಕೆ ಹೋಗ್ಬೇಡ್ರಿ. ಈ ಸಮುದಾಯ ಬಹಳ ಬಹಳ ತೊಂದರೆಯಲ್ಲಿದೆ. ಇದು ಎಲ್ಲಾ ವಿಚಾರದಲ್ಲೂ ರಾಜಕೀಯದಲ್ಲಿ ನಾವ್ ಯಾರನ್ನೂ ಬೆಳೆಸಿಲ್ಲ, ಬೆಳೆಸ್ಲಿಕ್ಕೂ ಆಗೋದಿಲ್ಲ. ಈಗ ಮತ್ತೆ ಬೇಬಿ ಸಿಟ್ಟಿಂಗ್ ಇಂದ ಪ್ರಾರಂಭ ಮಾಡ್ಬೇಕು, ಮತ್ತೆ LKG ಇಂದ ಪ್ರಾರಂಭ ಮಾಡ್ಬೇಕು. ಇದ್ರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಮಾತಾಡ್ತಾರೆ, ಪ್ರೆಸ್ ಮೀಟ್ ಮಾಡಿ ಮಾತನಾಡ್ತಾರೆ. ಬಂಧುಗಳೇ, ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ. ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗ್ಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.